ಸರ್ ಮಳೆ ವಾತಾವರಣ ಆಕ್ಚುಯಲ್ ಕ್ಲೈಮ್ಯಾಕ್ಸ್ ಶೂಟ್ ಹೇಳಿದ್ರಿ ಆ ಸಂಜು ಗೀತ ಅನ್ನೋ ಫೀಲೇ ಬೇರೆ. ಹೌದು. ಈಗ ಏನು ಸಿಚುವೇಶನ್ ಇದೆ ಸಿನಿಮಾ ಹೇಗೆ? ಈಗ ಸಿನಿಮಾ ಆಲ್ಮೋಸ್ಟ್ 60 ದಿನಗಳ ಶೂಟಿಂಗನ್ನು ಮುಗಿಸಿದ್ದೀವಿ. ಕೊನೆಯ 12 ದಿನಗಳ ಶೂಟಿಂಗ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಸೊ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಫೈಟ್ ದೃಶ್ಯನ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಸಂಜು ಮತ್ತು ಗೀತಾ ಭಾಗ 2 ಅದರ ಮೂಡು ಏನು ಹಳೆಯ ಸಿನಿಮಾದಲ್ಲಿತ್ತಲ್ಲ ಮೂಡು, ಅದೇ ಮೂಡನ್ನು ಕ್ಯಾರಿ ಮಾಡಿದ್ವಿ. ಸೊ ಹಾಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಮಟ್ಟದ ಬಂಡವಾಳವನ್ನು ಹಾಕಿ ಸಿನಿಮಾ ಮುಗಿಸ್ತಾ ಇದ್ದಾರೆ. ಸಾಂಗ್ಗಳು ಭಾಳ ಯೂಶಲಿ ಹೌದು ನಮ್ಮ ಸಿನಿಮಾನು ಚೆನ್ನಾಗಿರುತ್ತೆ ಹಾಡುಗಳು, ಬಟ್ ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಸಾಂಗ್ಸ್. ವಿ ಶ್ರೀಧರ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ 5 ಹಾಡುಗಳ ಚಿತ್ರೀಕರಣವೂ ಮುಗಿದಿದೆ. ಎಷ್ಟು ಪರ್ಸೆಂಟ್ ಶೂಟಿಂಗ್ ಆಗಿದೆ ಸರ್? ಏನೇನು ಬ್ಯಾಲೆನ್ಸ್ ಇದೆ? ಯಾವಾಗ ಬಹುತೇಕ ಪ್ಲಾನ್ ಆಗ್ತಾ ಇದೆ? 90% ಸಿನಿಮಾ ಶೂಟಿಂಗ್ ಮುಗಿದಿದೆ. ಸೊ ಇನ್ನೊಂದು ಸಾಂಗು, ಒಂದು ಫೈಟು ಬ್ಯಾಲೆನ್ಸ್ ಇದೆ. ಅದರಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ನ ಈಗ ಮುಗಿಸ್ತಾ ಇದ್ದೀವಿ. ಸೊ ಇಟ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಟು ಫಿನಿಶ್ ಶುರು ಮಾಡಿದ್ದೀವಿ ಸ್ಕೆಡ್ಯೂಲು. ಸೊ ಇನ್ನು ಮುಂದಿನ 12 ದಿನದಲ್ಲಿ ಆ ಸಾಂಗ್ ಪೋರ್ಷನ್ಸ್ ಮುಗಿಯುತ್ತೆ. ತಂಡಗಳಿಗೆ ಒಂದು ದೊಡ್ಡ ಚಾಲೆಂಜ್ ಇದೆ ಸರ್ ಈಗಿನ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದು. ಇಂಡಸ್ಟ್ರಿ ಅಂದರೆ ಸ್ಥಿತಿಗತಿ ಬಗ್ಗೆ ಸಿನಿಮಾಗಳನ್ನು ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ನೀವು ಹೆಂಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ? ಅಲ್ಲ, ಸಿನಿಮಾ ಜನರಿಗೆ ತಲುಪಲಿಲ್ಲ ಅಂದರೆ ಭಾಳ ಕಷ್ಟ ಅದು. ಸೊ ಅದನ್ನು ಆ ಕಷ್ಟದ ಕೆಲಸನ ಅಷ್ಟೇ ಕಷ್ಟ ತೊಗೊಂಡು ಮಾಡಬೇಕು. ಈ ಸ್ಥಿತಿಗತಿ ಅಂತ ಅನ್ನೋದಕ್ಕಿಂತ ಏನಾಗುತ್ತೆ, ಸಿನಿಮಾ ಚೆನ್ನಾಗಿರ್ಬೇಕು. ಆಡಿಯನ್ಸು ಯಾವತ್ತೂ ಯಾವ ಒಳ್ಳೆ ಸಿನಿಮಾನೂ ಫ್ಲಾಪ್ ಮಾಡಿಲ್ಲ, ಯಾವ ಒಳ್ಳೆ ಸಿನಿಮಾಗೂ ಅವರು ಮೋಸ ಮಾಡಿಲ್ಲ. ಆಡಿಯನ್ಸ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆ ಒಳ್ಳೆ ಸಿನಿಮಾ ನಮ್ಮದಾಗುತ್ತೆ ಅಂತ ನಾವು ಸಿನಿಮಾ ಮಾಡ್ತಾ ಇರ್ತೀವಿ. ಅವರು ಅದೇ ರಮ್ಯಾ ಅವ್ರು ನೋಡಿರೋದು ರಚಿತಾ ಅವ್ರನ್ನ ಯಾವ ರೀತಿ ಅಲ್ಲ, ಯಾಕೆಂದರೆ ಇದು ಬೇರೆ ಥರದ್ದೇ ಒಂದು ಪ್ಯಾಟ್ರನ್ ಆಫ್ ನರೇಷನ್ ಇರೋದ್ರಿಂದ ರಮ್ಯಾ ಅವರ ಬದಲು ರಚಿತಾ ರಾಮ್ ಅವ್ರನ್ನ ಹಾಕಿದ್ದೀವಿ. ಆ್ಯಂಡ್ ರಚಿತಾ ಅವರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಅಂದರೆ ಏನಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ. ಈ ಸಿನಿಮಾವನ್ನು ಗಿಡ ನೆಡೋದ್ರ ಮೂಲಕ ಮುಗಿಸ್ತಾ ಇದ್ದೀವಿ. ಸೊ ಯೂಶ್ವಲಿ ಏನು ಮಾಡ್ತೀರಿ, ಕುಂಬಳಕಾಯಿ ಹೊಡೆಯೋದು ಅದೆಲ್ಲ ನಮಗೆ ಅದೆಲ್ಲ ಒಂಚೂರು ಅಭ್ಯಾಸ ಇಲ್ಲ. ಅದೇನೋ ಒಂದು ಶಾಸ್ತ್ರ ಅವ್ರು ಮಾಡ್ಕೊತಾರೆ. ಬಟ್ ನಾನು ಒಬ್ಬ ಪರಿಸರ ಪ್ರೇಮಿ. ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರ್ ಅವರ ಕೋರಿಕೆ ಮೇಲೆ ಗಿಡ ನೆಡೋದ್ರ ಮೂಲಕನೇ ಮುಗಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲ, ಹಂಗೇನಿಲ್ಲ, ಅದು ಮಾಡ್ತಾರೆ, ಅವ್ರು ಪಾಡ್ಗೆ ಅವ್ರು ಮಾಡ್ತಾರೆ. ಬಟ್ ನಮಗೆ ಅದು ಒಂದು ಶೂಟಿಂಗ್ ಪ್ಯಾಟ್ರನ್, ಅದು ಒಂದು ಸಿನಿಮಾದ ಪ್ಯಾಟ್ರನ್, ಅದು ನಾವು ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಹಾಗಾಗಿ ಗಿಡ ನೆಡೋದು ನನಗೆ ಭಾಳ ಇಷ್ಟ. ಆ ಕೆಲಸ ಮಾಡೋದ್ರ ಮೂಲಕ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ನ ಮುಗಿಸ್ತಾ ಇದ್ವಿ. ಅಲ್ಲ, ಖಂಡಿತ ಭಯ ಅನ್ನೋದನ್ನು ನಾವು ಯಾವತ್ತೂ ಪಡೋದೇ ಇಲ್ಲ. ನಮ್ಮ ಕೆಲಸನೇ ಚೆನ್ನಾಗಿರೋ ಸಿನಿಮಾ ಮಾಡೋದು. ಸೊ ಅದೊಂದು ಭಯ ಆಗುತ್ತೆ, ಅದು ಹಂಗೆ ಮಾಡಬೇಕು, ಇದೊಂದು ಜವಾಬ್ದಾರಿ ಇದೆ, ನಮ್ಮ ಮೇಲೆ ಅದೇನೋ ಕಳಸ ಇದೆ ಅನ್ನೋ ಹಂಗಿಲ್ಲ. ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿದೆ. ಬಿಕಾಸ್ ಈ ಸಿನಿಮಾನ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಅದೆಲ್ಲವನ್ನು ಆ ಪ್ಯಾಟ್ರನ್ನ ಬಿಟ್ಟು ಈ ಸಿನಿಮಾ ಮಾಡ್ತಾಯಿದ್ದೀನಿ. ಇಟ್ಸ್ ಅ ವೆರಿ ಮೆಲೋಡಿಯಸ್ ಫಿಲ್ಮ್. ಆಮೇಲೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದಾಗ ಯೂಶ್ವಲಿ ಸ್ವಿಟ್ಜರ್ಲ್ಯಾಂಡ್ ಅಂದರೆ 1 ಊರು 2 ಊರಲ್ಲಿ ಮಾಡ್ತಾರೆ. ನಾವು 11 ಊರಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಬಿಕಾಸ್ ಆ ಬ್ಯೂಟಿಯನ್ನು ಕಟ್ಕೊಡೋದು ಕತೆ ಜೊತೆಗೆ ಆ ದೃಶ್ಯ ಕಾವ್ಯ ಮಾಡೋದು ನಮಗೆ ಭಾಳ ಇಷ್ಟ. ಸೊ ಹಾಗಾಗಿ ಪ್ರತಿಯೊಂದನ್ನು ಈಗಲೇ ನೋಡಿದ್ವಿ, ಒಂದು 50 ಜನ ಫೈಟರ್ಸ್ ಇದ್ದಾರೆ. ಸೊ ಆ ರಿಚ್ನೆಸ್ನ ನಮ್ಮ ಜನಕ್ಕೆ ಕೊಡಬೇಕು. ಅದು ಕಥೆ ಜೊತೆಗಿದ್ದಾಗ ಚೆನ್ನಾಗಿರುತ್ತೆ. ಗೀತಾ ಜಾಗದಲ್ಲಿ ರಮ್ಯಾ ಅವರ ಪಾತ್ರದಲ್ಲಿ ನೋಡಿದಂಥ ಆಡಿಯನ್ಸ್ ರಚಿತಾ ಅವ್ರನ್ನ ಯಾವ ರೀತಿ ತಗೋತಾರೆ? ಯಾಕಂದರೆ ರಮ್ಯಾ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡುವಂಥ ಆಡಿಯನ್ಸೇ ಬೇರೆ. ಸೊ ಆ ಆಡಿಯನ್ಸು ರಚಿತಾ ಅವ್ರನ್ನ ರಿಸೀವ್ ಮಾಡ್ಕೋತಾರ? 100% ರಿಸೀವ್ ಮಾಡ್ತಾರೆ. ಬಿಕಾಸ್ ನೆಕ್ಸ್ಟ್ ಸಿನಿಮಾದಲ್ಲಿ ರಚಿತಾ ಅವರು ಸಂಜು ವೆಟ್ಸ್ ಗೀತಾ ಪಾರ್ಟ್ 3 ಮಾಡ್ಬೋದು. ಆಗ ರಚಿತಾ ಅವರು ಇಲ್ಲದೇ ಇರ್ಬೋದು, ಇನ್ನೊಬ್ರು ಹೀರೋಯಿನ್ ಹಾಕ್ಬೋದು. ಆದರೆ ನೀವು ಕಥೆನ ಹೆಂಗೆ ಬ್ಲೆಂಡ್ ಮಾಡ್ತೀರಿ, ಕತೆಗೆ ನಟರಿಂದ ಕತೆ ಅಲ್ಲ. ಸೊ ಹಾಗಾಗಿ ಒಂದು ಕತೆ ನಿಮಗೆ ಡೈಜೆಸ್ಟ್ ಆಗ್ತಿದೆ ಅಂದಾಗ ಆರ್ಟಿಸ್ಟ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನೇ ಮಾಡಬೇಕು ಅನ್ನುವಂಥದ್ದು ಹೆಂಗೆ? ಯಾವುದು?
ಅಲ್ಲ ಅದು ತುಂಬ ಚೆನ್ನಾಗಿ. ಮತ್ತು ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಲ ಕತೆ ಇದು. ಆಮೇಲೆ ಏನಾಗುತ್ತೆ, ಈ ಸಿನಿಮಾ ಟೈಟ್ಲಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು. ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ, ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ. ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡ್ಕೊಂಡೇ ಬಂದಿದ್ವಿ. ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಆ ಟೈಟ್ಲ್ ಯೂಸ್ ಮಾಡಿದ್ವಿ. ಇದು ಆ್ಯಕ್ಚುಲಿ 4 ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ನನ್ನ ಕೆಲಸಗಳು ನಡೀತಾ ಇದೆ. ಕನ್ನಡ, ತಮಿಳ್, ತೆಲುಗು ಮತ್ತು ಮಲಯಾಳ, ಈ 4 ಭಾಷೆಗಳು. ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. 99.99% ಬರ್ಬೋದು ದಸರಾಗೆ.